ಮುಖೇಶ್ ನೀ ನಂಗೆ ಸಿಗ್ಲಿಲ್ಲ ಅಂದ್ರೆ ನಾ ಸಾಯ್ತೇನೆ ಕೊಯ್ಕೋತೇನೆ ನೋಡ್ ನೀ ಮುಖೇಶ್ ನಂಗೆ ಸಿಗ್ಬೇಕು ನೀ ಇಲ್ಲಂದ್ರೆ ನಾ ಸಾಯ್ತೇನೆ ನೀ ಇಲ್ಲ ನಂಗೆ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಮುಖೇಶ್. ಮುಖೇಶ್ ನಂಗೆ ಸಿಗ್ಲಿಲ್ಲ ಅಂದ್ರೆ ನಾ ಜೀವನ ಪೂರ್ತಿ ಪಾನಿಪುರಿ ತಿನ್ನೋದ ಬಿಟ್ಬಿಡ್ತೇನೆ. ಪ್ಲೀಸ್ ಮುಖೇಶ್. ಮುಖೇಶ್ ನೀ ನೋಡ್ ನೀ ಇಲ್ದಿರ ಅಂದ್ರ ನಾ ಜೀವನ ಪೂರ್ತಿ ಶಾಪಿಂಗ್ ಮಾಡೋದ ಬಿಟ್ಬಿಡ್ತೇನೆ. ಹೋಗ್ಬೇಡ ಮುಖೇಶ್. ಮುಖೇಶ್ ನೀನ್ ನಂಗೆ ಸಿಗ್ಲಿಲ್ಲ ಅಂದ್ರೆ ನಾ ಸ್ನ್ಯಾಪ್ ಹಾಕೋದು ಬಿಟ್ಬಿಡ್ತೇನೆ. ಪ್ಲೀಸ್ ಅರ್ಥ ಮಾಡ್ಕೊ ಮುಖೇಶ್. ಮುಖೇಶ್ if you don't be mine I'll delete all my 50k followers. Please understand. I really need you. I really like you. Please Mukesh. ಹೇಳೋ ಮುಖ್ಯ ಬಾವಾ ಹೇಳೋ. ಟೈಮ್ ನೋಡು 9 ಆತು. ಓಣೆಗಿನ ಹುಡುಗರು ಎಲ್ಲ ಸಾಲಿಗೆ ಹೊಂಟು ನೆತ್ತಿ ಮೇಲೆ ಸೂರ್ಯ ಬಂದಾದ್ರು ಅಂದಿ ಕೆಸರದಾಗ ಬಿದ್ದ ಉಳ್ಳಾಡ್ದಂಗ್ ಉಳ್ಳಾಡಕತ್ತಿಯಲ್ಲೋ. ಒಂದೀಟ ನಾಚಿಕೆ ಮಾನ ಮರ್ಯಾದೆ ಸಾಲಿಂಗ್ ನಡಿ. ಸಾಕಪ್ಪ ದೋಸ್ತ, ಇನ್ನ ಕೆಳಗೆ ಬರಬೇಡ. ಮತ್ತು ದರ್ಶನ ಇಲ್ಲೇ ಆಗಿಬಿಡ್ತೈತಿ. ಇವನ ನೋಡ್ರಪ್ಪ ನಮ್ಮ ಕತಿ ಹೀರೋ. ಇವನ ಹೆಸರು ಮುಖೇಶ ಅಂತ ಹೇಳಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಿಚ್ಚ ಸುದೀಪ್ ತರ ಹೀರೋಯಿನ್ ಅಲ್ರಿ ಇವ. ನಮಗ ಬೇರೆದವ್ರ ಕತಿ ಹೇಳಾಕ್ ಸಿಗಲಾರ್ದಕ್ಕ ಈ ಮಂಗ್ಯಾನ ಮಗನ ಕತಿ ಹೇಳೋ ಕರ್ಮ ನಮಗ ಬಂದೈತಿ. ಅದಕ್ಕ ಇವನ ನಮ್ಮ ಹೀರೋ ಅಂತ ಹೇಳಿ ಅನ್ಕೊಳ್ಳೋಣ. ಇನ್ನ ಇವನ ಬಗ್ಗೆ ಹೇಳ್ಬೇಕಂತಂದ್ರ ಈ ಹುಡುಗಿಯರಂದ್ರ ದೊಡ್ಡದ ತೆಗಿತಾನು ಬಾಯ್. ಈ ಮುಖೇಶ ಬೆಳಿಗ್ಗೆ ಎದ್ದು ಕೂಡಲೇ ದೇವ್ರ ದರ್ಶನ ಮಾಡ್ತಿದ್ದೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಸನ್ನುನ್ಯಾಗೂ ಹೊಳೆಯುವಂತ ಸುಂದರಿಯರ ದರ್ಶನ ಆಗಾಕ ಬೇಕು. ಯಾಕಂದ್ರ ಸದ್ಯಕ್ಕೆ ಇವ ಒಂದ ದೊಡ್ಡ ಪ್ರಾಜೆಕ್ಟ್ದಾಗ ಬಿಜಿ ಅದಾನ್ರಿ. ಅದೇನಂದ್ರ ಈ ವಯಸ್ಸದಾಗ ಕನ್ಫ್ಯೂಷನ್, ಡಿಸ್ಟ್ರಾಕ್ಷನ್, ಫುಲ್ ಟೆನ್ಷನ್ ಒಳಗ ಹುಡುಗಿ ಹುಡುಕಾಕ ಸೊಲ್ಯೂಷನ್ ಸಿಗುವಾತು. ಕಾಲ್ ತಕೊಂಡ್ ಬಾರ ಊರ್ ಭಾವ. ಓಹೋ ನಮ್ಮ ಕಥಿ ಮೇನ್ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡೋದು ಮರ್ತ ನೋಡ್ರಿ. ಇವ್ರ ನಮ್ಮ ಹೀರೋ ಅವ್ವ. ಹೀರೋ ಅವ್ವ ಅನ್ನೋಕಿನ ಕಥಿ ಅವ್ವ ಅಂದ್ರೂ ತಪ್ಪಿಲ್ಲ. ಯಾಕಂದ್ರೆ ಇವರು ಅಂತ ಇಂಥ ಅವ್ವಲ್ರಿ, ಕಲಿಯುಗದ ಅವ್ವ. ಬಾಯಿ ನಾನ್ ಸ್ಟಾಪ್ ಟ್ರೈನು, ಕೆಲ್ಸನೂ ಹಂಗ ನಾನ್ ಸ್ಟಾಪ್. ಮನಿ ಜವಾಬ್ದಾರಿ ಎಲ್ಲ ಈಕಿ ಒಬ್ಬಕ್ಕಿ ಮ್ಯಾಗ. ಹೆಣ್ಣಿನ ಜಾಗದಾಗ ನಿಂತ ಮನಿ ಕೆಲಸನೂ ಮಾಡ್ತಾಳ, ಗಂಡಿನ ಜಾಗದಾಗ ನಿಂತ ಮನಿನೂ ನಡೆಸ್ತಾಳ. ಬೆಳಿಗ್ಗೆ ಜಲ್ದಿ ಎದ್ದು ಮನಿ ಕೆಲಸ ಮುಗಿಸಿ ಮಕ್ಕಳಿಗೆ ಗಂಡಿಗ ಅಡಿಗೆ ಮಾಡಿಟ್ಟು ತಾ ಡಬ್ಬಿ ಕಟ್ಕೊಂಡು ಕೆಲಸಕ್ಕೆ ಲೇಟಾಗಿ ಹೋಗಿ ಅಲ್ಲಿ ಬೇಯಿಸ್ಕೊಂಡು ಸಂಜೆ ತನಕ ಅಲ್ಲಿ ದುಡ್ದು ಮತ್ತೆ ಮನೆಗೆ ಬಂದ ಮ್ಯಾಗ ಸಂಜೆ ಅಡಿಗೆ ಮಾಡಿ ಆ ಮ್ಯಾಗ ಸಣ್ಣ ಮಗಗ ಅಭ್ಯಾಸ ಹೇಳಕ್ ಕುಂದಿರ್ತಾಳು. ಇನ್ನ ಈ ಹೋಳು ಪಿನಿಕ ಯಾರಪ್ಪ ಅಂತಂದ್ರೆ ಮನಿ ಸಣ್ಣ ಮಗ, ಹೀರೋ ತಮ್ಮದಾನಂತೇಳಿ ಸಲೀಸಾಗಿ ತಿಳ್ಕೊಬ್ಯಾಡ್ರಿ. ಜಗದ್ ಹೊಡಿ ಜಗದ್ಗುರು ಅದಾನೇವ. ಆದ್ರೂ ತನ್ನ ಕೆಲಸ ಏನೈತಿ ತಾ ಬರೋಬ್ಬರ ಮಾಡ್ತಾನ. ಬೆಳಿಗ್ಗೆ ಸಾಲಿ ಹೋಗ್ತೈತಿ, ಮನಿಗೆ ಬಂದು ಆಟ ಆಡ್ತೈತಿ, ಅವ್ರವ್ ಬಂದ್ಮ್ಯಾಗ ಅಭ್ಯಾಸ ಕುಂತಂಗ ಮಾಡಿ ಅಪ್ಪ ಮಲ್ಕೋತೈತಿ. ಇನ್ನ ಈ ಊರಂದ ಮ್ಯಾಲ ಪಂಚರು ಇರಾಕ ಬೇಕು, ಹಂಗ ಮನಿ ಅಂದ ಮ್ಯಾಲ ಹಿರಿಯ ಇರಾಕ ಬೇಕು. ನಮ್ಮ ಕ್ಷೇತ್ರಕ್ಕ ಈ ಮಂತ್ರಿಗಳು ಹೆಂಗ ಆಟಕ್ಕುಂಟು ಲೆಕ್ಕಕ್ಕಿಲ್ಲನೋ ಹಂಗ ಈ ಮನಿಗೆ ಈ ಹಿರಿಯನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಮನಿ ಉತ್ತಾರದಾಗ ಮತ್ತು ಮಂದಿ ಕೊಡೋ ಆಯರ್ ಸ್ಲಿಪ್ದಾಗ ಇವನ್ ಹೆಸರು ಐತಿ ಬಿಟ್ರ ಮನಿಗೆ ಹಿರಿಯ ಅಂತ ಹೇಳಿ ಎಲ್ಲೂ ಅನಿಸ್ಕೊಳಂಗಿಲ್ಲ. ಅನಿಸ್ಕೊಳ್ಳೋ ಅಂತ ಘನಂದಾರಿ ಕೆಲಸನೂ ಇವನೇನ ಮಾಡಿಲ್ಲ. ಹಂಗಂತೇಳಿ ಡಿಗ್ರಿ ಇಂಜಿನಿಯರಿಂಗ್ ಮಾಡಿ ಕೆಲಸ ಇಲ್ದ ಏನು ಕುಂತಿಲ್ಲ. ದಿನಾಲು ಮೈ ಮುರಿದೋ ಮೈ ಸಟ್ಟದೋ ಹೆಂಗಾರ ಕೆಲಸ ಮಾಡಿ ಕಷ್ಟಪಟ್ಟು ದುಡಿತಾನು. ಆದ್ರ ತುಡ್ದಿದ್ದೆಲ್ಲ ಮಾಮನ ಅಂಗಡ್ಯಾಗ. ಹಂಗಂತೆಲ್ಲ ಪನಕ ಕುಡ್ಯಾಕ ತಗೊಂಗಿಲ್ಲ. ತಾ ದುಡ್ದಿದ್ರಾಗ 99.9% ಎಲ್ಲ ಪನಕ ಕುಡ್ಯಾಕನ, ಉಳಿದಿದ್ದು 1% ಅಷ್ಟ ಮಡಿಗೆ. ಅಯ್ಯೋ ದೇವರ, ಈ ದರಿದ್ರ ಫ್ಯಾಮಿಲಿ ಕತಿ ಹೇಳಾಕತ್ತ ನನ್ನ ಬಾಯಿ ನೋಸಾಕತ್ತು. ಆದ್ರ ನಿಮ್ ಕಿವಿ ನೋಸ್ಲಿಲ್ಲ ನೋಡ್ರಿ. ಇಂಥ ಮನ್ಯಾಗ ಹುಟ್ಟಾಕ ನಮ್ಮ ಹೀರೋ ಏನು ಪಾಪ ಮಾಡಿದ್ರು, ಏನ ಇಂಥ ಹರಾಮ್ ಕೂರ್ ನನ್ನ ಮಗನ್ ಹೆರಾಕ ಇವ್ರೇನು ಪಾಪ ಮಾಡಿದ್ರು. ಈ ಮಂಗ್ಯಾನ ಮಗನ ಕತಿ ಹೇಳಾಕ ನಾವೇನು ಪಾಪ ಮಾಡಿದ್ದೀರೋ.
ಎಲ್ಲ ಬಿಡ್ರಿ, ಏನೂ ಗೊತ್ತಿಲ್ಲದಂಗ ಅಮಾಯಕರಂಗ ಕುಂತಿರೋ ನೀವು ಇವನ ಕತಿ ಕೇಳಾಕ ಏನು ಪಾಪ ಮಾಡಿದ್ದಿರೋ ಆ ನಿತ್ಯಾನಂದಗ ಏ ಮಾರಾಯ, ನಿನ್ ಪ್ಯಾನ್ ಇಂಡಿಯಾ ಧ್ವನಿ ಕೇಳಿ ನನ್ನ ಕಿವ್ಯಾಗ ರಕ್ತ ಬರಾಕೈತ. ಒಂದು ಸ್ವಲ್ಪ ಮುಚ್ಕೊಂಡು ಕೂತ್ರ ಮುಂದಿನ ನಾವು ನೋಡ್ಕೋತಾವ. क्या बे चुत्या बनाए ना. ನಾನು ಮುಖೇಶ್ ಹುಡುಗಿ ಸಲುವಾಗಿ ಬರಗೆಟ್ಟು ನಿಂತಿದ್ದೆ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗಿಯೇ ಇತ್ತು, ಒಳ್ಳೆ ರೀಲ್ಸು, ಒಳ್ಳೆ ಅಕೌಂಟು. ಆದರೆ ಈ ಫೇಕ್ ಅಕೌಂಟು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಟ್ಟಿತ್ತು. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಫೇಕ್ ಅಕೌಂಟ್ ನಿಮ್ಮ ಬದುಕನ್ನ ಸರ್ವನಾಶ ಮಾಡಿಬಿಡುತ್ತೆ. ಸುಮ್ಮನೆ ತಲೆ ಕಟ್ಸ್ಬೇಡ, ಹೋಗ್ಲೆ. ಎಂತ ಚಂದ ಕನಸು ಮಾಡಿದ್ರು. ಛೇ, ಬಾವ ಎಲ್ಲವನ ಮಾಡ್ತಂತಡಿ ಗಪ್ಪ ಅವನ ನಾಚಿಗೆ ಬಿಟ್ಟವಂತಂದ. ರವಿವಾರ ಇಷ್ಟೋ ಮಟ್ಟ ಆದ್ರೂ ಇನ್ನೂ ಎದ್ದಿಲ್ಲ. ಬಾವ ಎಲ್ಲವ ಮುಖ್ಯ ಹೇಳ 11 ಆತಂತ ಹೇಳಿ ಆ ಹುಡುಗ ಎಬ್ಸಾಕ್ ಬಂದ್ರ ಅವಂಗ ಬೈದ್ ಕಳಿಸ್ತಿ. ಏನಾತ್ವೇ? ಹಾ, ಏನೂ ಆಗಿಲ್ಲ. ಏನಂದಿನಿ ಅವಂಗ? ಏನು ಅಂದಿಲ್ವೇ ಅವಂಗ? ಹಾ, ನಾ ಏನು ಅನ್ನಂಗಿಲ್ಲ. ಏನಾಯ್ತು? ಏನ್ ಮಾಡಿಲ್ಲ ನಾನು ಹಿಂಗ? ಅವಾಜ್ ಮಾಡ್ಬೇಡ ನೀ ಅವಂಗ. ಏನಂದೋ ನಿಂಗವ? ಅವನಿ ಅಂತ ಇಂತ ಹೊಲಸ್ಬೇಕಲ್ಲ ಬೈಬೇಡುತ್ತಿಲ್ಲ. ಅವನ ಬೈದ್ ಬಡಿದು ಕಳಿಸಿದ. ಕೇಳುದಲ್ದ ಪೂರ್ತಿ ಮನ ಎಲ್ಲ ಹದಿಗೆಡ್ಸಿತ್ತಂತ. ನಡಿ, ನಮ್ಮ ಮನಿ ಹೊಲಸ್ತೈತೀನಿ. ಬಾಯ್ ಬಾವ ಎಲ್ಲ ಒಂದ್ ಹೋಗ, ಯಾವಂದಾರ ದಾಟಿ ಬಾ. ಅವನ ಹೊರಗೆ ಬರ್ತಾನ. ಎಲ್ಲಿ ಯಾಕ ಏನ ಕೇಳಬಾರ್ದಂತಿ ಮತ್ ಕೇಳ್ತಿ? ಅಂತದೇನ್ ಗನಂದಾರಿ ಕೆಲಸ ಮಾಡಕ್ ಹೊಂಟಿದಿ? ಎಲ್ಲ ನೋಡಿದನ್ನ. ಸ್ವಲ್ಪ ಕೆಲಸ ಐತಿ, ಮುಚ್ಕೊಂಡ್ ಮನೆಯಾಗಿರ್ಬೇಕಷ್ಟ. ಯವ್ವೂ ಇಲ್ಲ ಗಿವ್ವೂ ಇಲ್ಲ, ಮುಚ್ಕೊಂಡ್ ಮನೆಯಾಗಿರ್ಬೇಕಷ್ಟ. ಊಟಕ್ಕೆ ಹಚ್ಕೊಡ. ಊಟಕ್ಕೆ ಹಚ್ಕೊಡ್ವೆ. ತಾಟ್ನ್ಯಾಗ ನೋಡಾಕ್ ಕುಂದ್ರಾಕತ್ತು. ಆಗ ಹೇಳಕ್ ಬರಂಗಿಲ್ಲ. 10 ಸಲ ಒದರಿದ್ ನಿನಗ. ಆ ಮೊಬೈಲ್ದಾಗ ಹೊಕ್ಕಿದಿ, ಅದೇನ್ ಹೊಟ್ಟಿ ತುಂಬತತಿ ನಿಂಗ? ನಾ ಈಗ ಊಟ ಮಾಡ್ಲಿ ಬೇಡ. ಮೊಬೈಲ್ದಾಗ ಹೊಕ್ಕೊಂತಾನ. ಅಯ್ಯ, ಇನ್ನೊಂದ್ ಚಪಾತಿ. ಸಾಕು. ಏನಾದ್ವೆ? ಏನ್ ಮಾಡತ್ತೀನಿ? ಮೊಬೈಲ್ ನೋಡತ್ತೀನಿ. ಅದನ್ನ
ಬೆಳಗಿಂದ ಸಂಜೆ ಮಟ್ಟ ಬರೀ ಮೊಬೈಲ್ ಮೊಬೈಲ್ ಮೊಬೈಲ್. ಬೆಳಗಾದ್ರೂ ಮೊಬೈಲ್, ರಾತ್ರಿ ಆದ್ರೂ ಮೊಬೈಲ್, ಉಣ್ಣಾಕ್ ಕೂತ್ರು ಮೊಬೈಲ್, ಹೇಳಕ್ ಹೋದ್ರು ಮೊಬೈಲ್. ಸುಮ್ನ ಮೊಬೈಲ್ ಜೊತೆನ ಮದುವೆ ಆಗ್ಬಿಡ್ಲಾ? ಒಂದ್ 5 ನಿಮಿಷ ಗಪ್ವೆ. 5 ನಿಮಿಷ ಅಂತ ಹೇಳಿ 5 ತಾಸು ಕುಂದಿರ್ತಿ. ಮೊದ್ಲು ಇಡೋದನ್ನ ಇಟ್ಟು ಅಭ್ಯಾಸ ಕುಂದ್ರ. ಹೋಗುವೆ. ಏ ಮುಖ್ಯ, ಇದ್ 3ನೇ ಸಲ ನೀ ಎಕ್ಸಾಮ್ ಬರೆಯುದು. ಈ ಸಲಾನು ನೀ ಪಾಸ್ ಆಗ್ಲಿಲ್ಲ ಅಂದ್ರ ನೀನು ಹೋಗುದ ನಿಮ್ಮ ಅಪ್ಪನ್ ಜೋಡಿ ಊರೂರ ಬಳಿ ತಿರ್ಕೊಂತ. ವಾಲೆ ವಾ ಬಂಗಾರ ಅಂತ ಉದ್ಯೋಗ. ಇನ್ನವನು ಯಾರು ಕೊಡ್ತಾರೋ? ಬಳಿ ಉಡಿಸಿದ್ರೆ 100 ರೂಪಾಯಿ. MC ಕುಡಿಯೋದು, ಗಪ್ ಮಲ್ಕೊಳ್ಳೋದು. ಮುಖ್ಯ, ನನಗ್ ಗೊತ್ತಿಲ್ಲ. ಈ ಸಲ ನೀ ಪಾಸ್ ಆಗಾಕ ಬೇಕ. ಸೆಕೆಂಡ್ರಿ ಪಾಸ್ ಆಗೋದು ಅಷ್ಟು ಇದ್ರೆ ಎಲ್ಲಾರು ಅನಿಸ್ಟಿನ ಹಾಕಿದ್ರು. ಏ ಆಂಟಿನ್ ಮಕ್ಳವನ ಅದನ್ನ ಮುಂದಿನ ವರ್ಷ ಆಗುವಂತೆ. ಈ ವರ್ಷ ಮೊದಲ್ 2nd ಇಯರ್ ಪಾಸ್ ಆಗ. ಹಾಕ್ತೀನಿ ತಗೋ. ಏ ಮುಖ್ಯ, ಅದ ನಾಳಿಂದ ವೆಕೇಶನ್ ಅಂತಾರಲ್ಲ, ಅದಕ್ಕರ ಹಾಕ್ತೇನಿ. ಅಲ್ಲರ ಹೋಗಿ ಉದ್ದಾರ ಆಗ. ಏನು ಯಾವ ವೆಕೇಶನ್ಗೆ ಹೋಗಿಲ್ಲ? ಹೋಗ್ಲಿಲ್ಲ ಅಂದ್ರ ಕಾಲ್ ಮುರಿತಾವ ಮಗ್ನ ನಿನ್ನು. ಯವ್ವು ಇಲ್ಲ ಗಿವ್ವು ಇಲ್ಲ, ಮುಚ್ಕೊಂಡ್ ಹೋಗ್ಬೇಕ. ಮುಚ್ಕೊಂಡ್ ಫೋನ್ ಇಡು, ಓದ್ಕೋತ ಕುಂದ್ರು. ಅತ್ತು ಓದ್ಕೋತ ಕುಂಡಿರ್ತೇನೆ. Expression, molarity. Molarity affected by the temperature. Molarity is the ratio between number of moles of solute to the volume of sensation in the liters and an increasing temperature in the volume. The volume increases and hence its ನಿನಗೇನಾದ್ರೂ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನ್ರ ಇದೇಗಾರ ಹೇಳಿದಲ್ಲ ಮೊಬೈಲ್ ಮುಟ್ಬೇಡ ಅಂತ, ಮತ್ತೆ ಮುಟ್ತಿ? ಇಲ್ವೇನ ಆಗಳಿಂದ ಅಭ್ಯಾಸ ಮಾಡತ್ತಾನ, ಅವಾಗ ನೋಡ್ಲಿಲ್ಲ. ಇನ್ನೇನು ಫೋನ್ ಇಡ್ಬೇಕು ನೋಡಿದ ಅವಾಗ ನೋಡಿದಿ. ಸುಳ್ಳು ಹೇಳಕ್ಕೂ ನಾಚಿಕೆ ಬರಂಗಿಲ್ಲ. ತಾಯಿಲ್ ಅದ್ರೊಳಗ ಸೀರಿಯಲ್ ನೋಡು, ಮೊನ್ನೆ ಬಿಟ್ಟಿದ್ದ ಆ ಸೀರಿಯಲ್ ಹಚ್ಕೊಂಡ್ ನಂಗೆ. ಇಲ್ಲ ಮಗಳೇ, ನಾನು ಬದುಕಿರೋಷ್ಟು ದಿನ ಸ್ವಲ್ಪ ಆದ್ರೂ ನೀನು ಸಹಾಯ ಮಾಡಿದಲ್ಲ ಅನ್ನೋ ತೃಪ್ತಿ ನನಗಿದೆ. ಸಮಯ ಮೀರ್ತಾ ಇದೆ. ಹೊರಡು ಮಗಳೇ, ಹೊರಡು ಇಲ್ಲಿಂದ. ಇಲ್ಲ ಗುರುಗಳೇ, ಯಾವುದೇ ಸಂದರ್ಭದಲ್ಲೂ ನಾನು ನಿಮ್ಮನ್ನ ಕಳ್ಕೊಳ್ಳೋದಿಕ್ಕೆ ಸಿದ್ಧ ಇಲ್ಲ. ಹೇಗಾದ್ರೂ ಮಾಡಿ ನಿಮ್ಮನ್ನ ಈ ಸ್ಥಿತಿಯಿಂದ ನಾನು ಹೊರಗಡೆ ತರ್ತೀನಿ. ನಾನು ನಿಮ್ಮನ್ನ ಉಳಿಸ್ಕೋತೀನಿ. ಅದು ನಿನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿದ್ನಲ್ಲ ಮಗಳೇ. ನನ್ನಿಂದ ತಲೆಯಲ್ಲಿ ಎಲ್ಲ ಹೊಡೋದಾರ ತೋರಿಸಿದಾರ.
ಇನ್ನ ನಿಂತಿಲ್ಲ ಹೋರು ಇನ್ನ ನಿಂತಿಲ್ಲ ಹೋರಿ ಇನ್ನ ನಿಂತಿಲ್ಲ ಹೋರು ಇನ್ನ ನಿಂತಿಲ್ಲ ಹೋರಿ ಇನ್ನ ನಿಂತಿಲ್ಲ ಹೋರು ಹೋ ಎಲ್ಲಿ ಹೋಗಿದ್ಯೋ? ನಂಗೆ ತಿಳಿಯೋತ್ತಾಗಿತ್ತ ಅದಕ್ಕೆ ಬಾಜು ಮನೆ ಎಂಟಿಂಗ್ ಕೇಳಕ್ ಹೋಗಿದ್ನಿ. ಹಾ ನಿಮ್ಮವ್ ಸತ್ತಾಳು ಅದಕ್ಕ ಬಾಜು ಮನೆಕಿ ಕಡೆ ಹೋಗಿದ್ದಿ? ಹಂಗಲ್ವೇ ನಿಂಗೆ ತಿಳಿಯಂಗಿಲ್ಲ ಅಂತ ಹೇಳಿ ಕೇಳಾಕ. ಹೌದಪ್ಪ ನಮಗೇನು ತಿಳಿಯಂಗಿಲ್ಲ. ಹಾ ನೀ ಸಾಲಿ ಕಲ್ತಾವದಿ, ನೀ ಕಾಲೇಜ್ ಬೇರೆ ಹೊಂಟಿದಿ. ಹಾ ಹೋಗ ಅಕ್ಕಿ ಮನೆಗೆ ಹೋಗ. ಅಕ್ಕಿನ ಊಟಕ್ಕೆ ಹಾಕ್ತಾಳು, ಅಕ್ಕಿನ ಸಾಲಿಗೆ ಕಳಿಸ್ತಾಳು, ಅಕ್ಕಿನ ಮುಕ್ಕಳಿನ ತೊಳಿತಾಳು. ನನ್ನ ತಕೋತ್ ನಾಳು. ಹಾ 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 ಹೋಗ್ರಿ. ನೀನಾ ನಿಮ್ಮಪ್ಪ ಅಲ್ಲೇ ಹೋಗಿ ಕುಂದ್ರಿ. ಹೈ ಇತ್ರ ಅಪ್ಪನ ಕಣ್ತರತೀನಿ. ಹಾ 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 ಬಾರು ಅಪ್ಪನ ಮಗನ. ಅಪ್ಪಗಂದ್ರೆ ಹೆಂಗ್ ಉರಿತೈತಿ ನೋಡು. ನಮಗೇನ್ ಕಿಮ್ಮತ್ತಿಲ್ಲ. ಹಾ ಈ ಮನ್ಯಾಗ ಅಪ್ಪ ಅಂತಾರ ಮಗ ಅಂತಾರ. ಏನ್ ಮಾತಾಡತ್ತೀವ ನೀ? ಒಂದಕ್ಕೊಂದು ಅರ್ಥ ಇಲ್ಲ. ಹೌದು ನಾ ಮಾತಾಡಿದ್ರಾಗ ಅರ್ಥನೇ ಇಲ್ಲ. ಹುಚ್ಚದನ್ ನೋಡ್ನ. ಹಾ ಸಣ್ಣಾಗಿರ್ತಾಗಿಂದ ನನ್ ಮಗ ಅಂತ ಪ್ರೀತಿಯಿಂದ ಸಾಕಿದ್ನೆಲ್ಲ ನಾ. ಅದು ನನ್ ತಪ್ಪ. ನನ್ ಮಗ ಅಂತ ಹೇಳಿ ತಪ್ಪತ್ತ ಇನ್ ಒಟ್ಟ ಏನು ಮಾಡಂಗಿಲ್ಲ. ನೀ ಬರೋಬರ್ದಿ ನಾ ತಪ್ಪದಂದ ನಾ ಸರಿ ಇಲ್ಲ. ಒಟ್ಟ ನೀವು ಚಲೋ ಮಮ್ಮಿ ನಾ ಹುಚ್ಚದ ಇಲ್ಲ ನೋಡ್ದ ನಾ ಒಟ್ಟ ಫೋನ್ ಇಡಂಗಿಲ್ಲ ಮಮ್ಮಿ. ನಾ ಇನ್ ಫೋನು ಇಡಂಗಿಲ್ಲ, ಆಟನೂ ಆಡಂಗಿಲ್ಲ. ನಾ ಏನ್ ಆಟ ಆಡ್ಬೇಡ ಅಂತ ಹೇಳಿಲ್ಲ. ಆತ ಆಟ ನೋಡ್ತಾನ. ಹಂಗಂತ ಬೆಳಗಿಂದ ಸಂಜೆ ಮಠ ಆಡಂಗಿಲ್ಲ. ಇಲ್ಲ ಮಮ್ಮಿ ಒಟ್ಟ ಇಲ್ಲ. ನೀನ್ ಹೆಂಗತ್ತಿಲ್ಲ ಹಂಗ ನನ್ ತಪ್ಪ. ಈಗ ಹೋಗ ಬಸ್ಕೊಂಡಿರ್ತಾನ ಮಮ್ಮಿ. ಈಗ ಹೋಗ ಬಸ್ಕೊಂಡಿರ್ತಾನ. ಬಸ್ಕೊಂಡಿರ್ತಾನ ಬಸ್ಕೊಂಡಿರ್ಬೇಕು. ಇದು ಏನಪ್ಪ ಅಯ್ಯೋ ನಾಚಿಕೆ ಬಿಟ್ಟವನ. ಮುಕ್ಕು ಮುಕ್ಕು ಹೇಳಪ್ಪಿ ಹೇಳಪ್ಪಿ ಹೇಳೋ ಅಪ್ಪಿ. ಮುಕ್ಕು ಏನಾತ್ವಿ? ವೆಕೇಶನ್ ಕ್ಲಾಸ್ ಅಂದಿದ್ನೆಲ್ಲ ಇವತ್ತಿಂದ ಅಡ್ಮಿಷನ್ ಮಾಡಿ ಬಂದೇನ. ಇವತ್ತಿಂದ ಚಾಲೋ ಹೇಳಪ್ಪಿ. ಹೋಗ್ವೆ. ಪಾಸ್ ಆಗ್ಬೇಕು ಬೇಡ ನೀ ಸೆಕೆಂಡ್ ಇಯರ್? ಬೇಡ ಬೇಡ ಹೋಗ್ತಂದ. ಅಲ್ಲಿ ಅಂತ ಇಂಥವ್ರ ದೋಸ್ತಿ ಮಾಡ್ಬೇಡ. ಹುಡುಗರು ಬಾಳ ಸುಮಾರು ಇರ್ತಾರ. ತಿಳಿಲಿಲ್ಲ ಅಂದ್ರ ಒಂದ್ ಬಿಟ್ಟು 2 ಸಲ ಕೇಳ. ಚಲೋ ತಂಗಿ ಕಲಿಬೇಕಾ? ಹುಡುಗಿಯಾರ ಬಾಳ ಸುಮಾರು ಇರ್ತಾರ. ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ, ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ, ಅದರ ಅಮಾನುಷ ಚರಿತ್ರೆ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಹುಡುಗಿ ಸಿಗಲ್ದೆ ಬರಗೆಟ್ಟಿರೋ ಸಿಂಹದ ಉಸಿರು ಗರ್ಜನಿಗಿಂತ ಭಯಂಕರವಾಗಿರುತ್ತೆ. ಜೀವನದಲ್ಲಿ ಏನೋ ಉದ್ಧಾರ ಆಗಬೇಕು, ಸೆಕೆಂಡ್ ಇಯರ್ ಪಾಸ್ ಆಗಬೇಕು ಅಂತ ಟ್ಯೂಷನ್ಗೆ ಬಂದಿದ್ದಲ್ಲ, ಹೆಂಗಾರ ಮಾಡೋದು ಹುಡುಗಿನ ಪಟಾಯಿಸ್ಬೇಕು ಅಂತ ಹಚ್ಚಿದ್ದು. ಹೆಂಗಾರ ಮಾಡೋದು ಹುಡುಗಿನ ಪಟಾಯಿಸ್ಕೊಡಪ್ಪ. ನ್ಯೂ ಅಡ್ಮಿಷನ್? ಏನ್ ನಿನ್ನ ಹೆಸರು? ಮುಖೇಶ್. ನಾನು ನೀವು ಮುಖೇಶ್. ಸೈಲೆನ್ಸ್. ಹೋಗ್ ಕುತ್ಕೋ ಹೋಗು. ಅಲ್ಯಾಕ?
divided by a square minus 5a plus 3. ಮಮ್ಮಿ ಮಮ್ಮಿ ಪಪ್ಪ ಕರೆಯತಾರು. ಬರ್ತೇನೆ ಹೋಗು. Let's take a 10-minute break. ಏನಪ್ಪಾ ಮುಖ್ಯ ಸಾಲ್ಯಾಗ ಸಿಕ್ಕ ಇಲ್ಲಿ ಸಿಗತ್ತಿಲ್ಲ. ಏನಪ್ಪಾ ದೋಸ್ತ ನಾನು Hey, ನಿನ್ book ಅಲ್ಲೇ ಐತ್ ನೋಡು. Hi Abhi. Come here. ಅಯ್ಯೋ ನಮಸ್ಕಾರ. ಬಾಪ ರಣಧೀರ. ಇರುಬರು ಹುಡುಗಿಯರಲ್ಲ ನೀವೇ ಪಟಾಯಿಸ್ಕೊಂಡ್ರ ಹೆಂಗ? ನಮಗೊಂದು ಪಟಾಯಿಸ್ಕೊಡ್ರಲ್ಲ. ಹುಡುಗಿಯರನ್ನ ಪಟಾಯಿಸ್ಬೇಕಂದ್ರ ಸ್ವಲ್ಪ ರೂಲ್ಸ್ ಅದಾವ. ಹೇಳಣ ಎಲ್ಲ ಏನು ಗೊತ್ತಿಲ್ಲ, ಒಂದು ಎರಡು ಅಷ್ಟೇ ಗೊತ್ತದ. ಫಸ್ಟ್ ಹುಡುಗಿಯರನ್ನ ಪಟಾಯಿಸ್ಬೇಕಂದ್ರೆ ಎಲ್ಲ ತೆಗೆದು ತೋರಿಸ್ಬೇಕಾ? ನಿನ್ನ ಮಾತಾಡಲಿ ನಾಯಿ ಅಂತವನು. ಮನಸ್ಸು ತೆಗೆದು ತೋರಿಸ್ಬೇಕು. ಮನಸ್ಸಾದ್ಮೇಲೆ ಗೆಣಸ ಹೇ ಮೆಟ್ಟ ಹೊಡಿಸ್ತೀವಿ. ಹಗ್ರ ಮಾತಾಡೋ ನಿನ್ನವನು. ಗೆಣಸಂದ್ರ ಸಿಹಿ. ನಮ್ಮ ಸಿಹಿಯಾದ ಪ್ರೀತಿನ ಅವರಿಗೆ ತೋರಿಸ್ಬೇಕು. ಬರೀ ಮನಸ್ಸ ಗೆಣಸ್ಲೆ ಕೆಲಸ ನಡೆಯಂಗಿಲ್ಲ. ನೀ ಆಕಿನ ಪಡ್ಕೊಳಕ ಎಷ್ಟು ಬರಗೆಟ್ಟ ನಿಂತಿ ಅಂತ ಆಕಿ ಗೊತ್ತಾಗಬೇಕು. ಆಕಿ ಮೆಟ್ಲೆ ಹೊಡೆದ್ರು ಹೊಡಿಸ್ಕೊಳಕ್ ರೆಡಿ ಇರಬೇಕು. ಆಕಿ ಹಿಂದ ನಾಚಿಕೆ ಮಾನ ಮರ್ಯಾದೆ ಒಟ್ಟಿಗ ಅನ್ನ ಒಂದು ಬಿಟ್ಟು ಎಲ್ಲ ತಿನ್ನಾಕ ರೆಡಿ ಅದೀನಿ ಅಂತ ಆಕಿನ ಪ್ರೂವ್ ಮಾಡ್ಬೇಕು ನೀ. ಅವಾಗ ಎಲ್ಲರ ಒಂದು ಬೀಳೋ ಚಾನ್ಸ್ ಐತಿ ನೀನು. ನಮ್ಮ ಹುಡುಗಿ ಬಂದಾಳು, ಸ್ವಲ್ಪ ಚಿಲ್ಲ ಅನ್ಸಿ ಬರ್ತೀನಿ. ಹುಡುಗಿ ಏನಪ್ಪಾ ಹುಲಿ, ನೀನು ಕಾಣ್ಸಕ್ ಭಾರಿ ಅದಿಲ್ಲ. ನಿಂಗೂ 2-3 ಇರಬೇಕು. ನಾನು ನಮ್ಮ ಹುಡುಗಿನ ಫಸ್ಟ್ ಟೈಮ್ ನೋಡಿದಾಗ ಪಾರ್ಕ್ನಾಗ ನೋಡಿದ್ದೆ. ನಾನು ನಮ್ಮ ಹುಡುಗಿನ ನೋಡಿದಾಗ ಮಾಲ್ದಾಗ ನೋಡಿದ್ದೆ. ಎರಡನೇದು ಸೆಟ್ ಮಾಡ್ಕೊಳಕ ಆಗಲಿಲ್ಲ. ಮೂರನೇದು ಒಂದು ಸ್ವಲ್ಪ ಕಿರಿಕಿರಿ ಆಗತೈತಿ. ಆಕಿನೂ ಮಾತಾಡಂದು ಬೆನ್ನು ಹತ್ತಿರ್ತಾಳು, ಮಾತಾಡೋಕೆ ಟೈಮ್ ಸಿಗೋತ್ತು. 2-3 ಮೇಂಟೆನೆನ್ಸ್ ಮಾಡ್ಬೇಕಂದ್ರೆ ಸ್ವಲ್ಪ ಇದಾಗ್ತೈತಿ. ನೀನ 2-3 ಇದ್ದಿರ್ಬೋದು ನಿನಗೆ. ನಂಗೆ ಹುಡುಗಿ ಇಲ್ಲ. ಹುಡುಗಿ ಇಲ್ಲ? What? Are you still single? ಶೇ, ನೀನು ಸಿಂಗಲ್ ಆದಿ? Oh my God. ಅಯ್ಯೋ ಪಾಪ.
ಒಂದ ಸಿಂಗಲ್ ಚಾ ಕೊಡ್ರಿ. ಅಂಕಲ್ ಪಂಚರ್. ಸಿಂಗಲ್ ಸ್ಟ್ಯಾಂಡಕ್. ನಾನು ಮುಖೇಶ್ ಹುಡುಗಿ ಸಲುವಾಗಿ ಬರಿಗೆಟ್ಟು ನಿಂತಿದ್ದೆ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗಿಯೇ ಇತ್ತು. ಒಳ್ಳೆ ಟ್ಯೂಷನ್ನು, ಒಳ್ಳೆಯ ಫ್ರೆಂಡ್ಸು. ಆದರೆ ಈ ಸಿಂಗಲನ್ನು ಕೊರಗು ಎಲ್ಲವನ್ನೂ ಕೆಡಿಸಿಬಿಟ್ಟಿತು. ಇನ್ನು ಯಾವುದೂ ಮೊದಲಿನ ಥರ ಇರಲ್ಲ. ಈ ನನ್ನ ಸಿಂಗಲ್ ಬಾಳು ನನ್ನ ಜೀವನವನ್ನೇ ಸರ್ವನಾಶ ಮಾಡಿಬಿಟ್ಟಿತು. ಸಿಂಗಲ್ ಆಗಿ ಉಳಿಯುವುದು, ಹುಡುಗಿ ಇಲ್ಲದೆ ಬದುಕುವುದು ಈಗಿನ ಸಮಾಜದಲ್ಲಿ ನಿಮ್ಮ ಬದುಕನ್ನು ಸರ್ವನಾಶ ಮಾಡುತ್ತೆ. ಸಿಂಗಲ್ 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 ನಾ ಸಿಂಗಲ್ ಅಲ್ಲ. ಏನಂದಿ? ನೀ ಸಿಂಗಲ್ ಅಲ್ಲ, ಸಿಂಗಲ್ಲ ನೀ ಸಿಂಗಲ್ಲ, ನೀ 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 ಸಿಂಗಲ್ಲ. ಹಲೋ, ಏನ್ ಪಡ ಸಿಂಗಲ್ ಏನ್ ಮಾಡತ್ತಿ? ಗಣೇಶ್ ಕೆರಾದನ್ ರಾತ್ರಿ ನಿದ್ ಹತ್ತಿಲ್ಲ. ಈ ಸಿಂಗಲ್ಗಳ ಬಾಳು ನಂಗೆ ಅರ್ಥ ಆಗ್ತೈತಿ. ಅದಕ್ಕೆ ನಿನ್ ಸಂಬಂಧ ಮಸ್ತ್ ಮಾಲ್ ತುತು ಮಸ್ತ್ ಹುಡುಗಿನೊಬ್ಬಕ್ಕಿ ನೋಡೀನಿ, ಅಕ್ಕಿನ ಜೊತೆ ಮಾತಾಡೀನಿ. 10 ಗಂಟೆಗೆ ಸಿಗ್ತಾನಂತಾಳು. ಹೌದಾ? ನಾವಿಲ್ಲ ಮಮ್ಮನಂಡ ಇರೋದು ಪಟ್ಟ ಚಂದ ಕಾಣತೇನಲ್ಲ? ಓ ನನ್ನ ಚಂದದ ಹಲ್ಲಿನ ಹುಡುಗಿ, ಈ ನಿನ್ನ ಕಣ್ಣು ಐಶ್ವರ್ಯ ರೈ ತರಹ ಮಿಂಚುತ್ತಿದೆ. ಈ ನಿನ್ನ ಮೂಗು ಕತ್ರಿನಾ ಕೈಫ್ ತರಹ ಹೊಳೆಯುತ್ತಿದೆ. ಈ ನಿನ್ನ ಬಾಯಿ ರಶ್ಮಿಕಾ ಮಂದನ್ನ ತರ ಪಳಪಳ. ಆಕೆ ಅಲ್ಲ, ಅವ್ರ ಅವನು ಬೀಳಂಗಿಲ್ಲ ನೀ ಪ್ರಪೋಸ್ ಮಾಡ್ರೆ. ಒಂದ್ ರೋಸ್ ಕೊಡ್ಲಿ. ಲೇ, ಈ ಯಾವುದೋ ರೊಕ್ಕ ವಿಚಾರ ಹೇಳಕ್ ಹೋಗ್ಬೇಡ್ರಿ. ಆಕೆ ಹೂ ಅಂದ್ರೆ ಚಲೋ, ಆಮೇಗಿಲ್ಲಂದು ಬಾರಿಸ್ಬಿಟ್ರ ನೀ ಇಲ್ಲೇ ಹಿಂಗೆ ಕುಂದ್ರು ಆಕಿನ ಬಂದು ಬೇರೆ ನಾವು ಬಾರಿಸ್ಕೊಂಡು ಹೋಗ್ತಾನೆ. ಹಾಂ ಲೇ, ನಡ್ರಲ್ಲ ಹಂಗಾರೆ ಪಟ್ನ ಹೋಗೋನು. ನಟಲೆ ಲೇ, ನನಗೆ ಯಾಕೆ ಅಂಜಕ್ಕೆ ಬರಾಯ್ತಲೇ. ಧೈರ್ಯಲ್ಲೇ ಹೋಗ, ಆಕೆ ಪಕ್ಕ ಹೋಗ್ತಾಳೆ. ಆಕಿ ಭಾಳ ಡೇಂಜರ್ ಅದಾಳೆ, ಸ್ವಲ್ಪ ಹುಷಾರ್ಲಿ ಮಾತಾಡ್ಲಿ. ನಿಮ್ಮ ಮೊನ್ನೆ ಸುಂಬರ್ಲೆ ಮೊದಲು ಅಂಜು ತಂಡಗಾರಾಗೇನಿ. ಹೋಗ್ಲೇ? ಹಾಂ ಹೋಗ ಹೋಗ್ಲೆ. ಹೆಂಗಾರು ಬಡಿಸ ನೋಡಪ್ಪ, ಚೇಂಜ್ ಆಗಲ್ಲ ಮತ್ತೆ. ಯಾವುದು ಏನು ಮಸ್ತದಾಳ್ಳಿ ಈಕಿ.
ಹುಡುಗಿ ನೋಡಕ್ ಬಂದಾಗೂ ಲೇಟ್. ಏನ್ ಮಾತಾಡ್ತೀವ ನೀ ಅದ್ ಹೋಗ್ಲಿಯೋ? ಹೇಳು. ಈ ಮೆಸೇಜ್ ಮಾಡ್ದಾಗಿರೋ ಧೈರ್ಯ ಕಾಲ್ ಮಾಡುವಾಗಿರೋದಿಲ್ಲ, ಕಾಲ್ ಮಾಡೋವಾಗಿರೋ ಧೈರ್ಯ ಮಾತಾಡೋವಾಗಿರಂಗಿಲ್ಲ, ಮಾತಾಡೋಕ್ಕಿರೋ ಧೈರ್ಯ ಮೀಟ್ ಆಗಕ್ಕೆ ಬಂದಾಗಿರೋದಿಲ್ಲ. ಇನ್ನು ಐ ಲವ್ ಯು ಹೇಳಕ್ಕಂತೂ ಇರೋದೇನೇ ಇಲ್ಲ. ಇನ್ನು ಮದ್ವೆ ಆದ್ಮೇಲೆ ಫಸ್ಟ್ ನೈಟಿಗೆ ಸಾಕು 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 ಸಾಕು. ಏನು ಗಪ್ಪದ್ರಂತ ಹಂಗೆ ಮಾತಾಡೋದು ನೋಡ, ಡೈರೆಕ್ಟಾಗಿ ಹೇಳ್ತಾನೆ ಕೇಳ. ನಂಗ 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 ಹೇಳ್ತಿಲ್ಲೋ ನಂಗೆ ಇನ್ನೊಂದು ಭಾಳ ಇಷ್ಟ. ಏನ? ನಂಗೆ ನೀ ಅಂದ್ರೆ ಭಾಳ ಇಷ್ಟ. ಮತ್ತೇನು ಮುಂದೆ? ಮದುವೆ ಮಕ್ಕಳ. ಏನು ಡೈರೆಕ್ಟ್ ಅಲ್ಲೇ ಹೋಗ್ಬಿಟ್ಟಿ? ನಾ ಇನ್ನ ನಿನ್ನ ಜೋಡಿ ಅಡ್ಡಾಡೋದೈತಿ, ಶಾಪಿಂಗ್ ಮಾಡೋದೈತಿ, ಪಾರ್ಕಿಗೆ ಹೋಗೋದೈತಿ, ಮಾಲಿಗೆ ಹೋಗೋದೈತಿ, ಪಿಜ್ಜಾ ತಿನ್ನೋದೈತಿ, ಪಾನಿಪುರಿ ತಿನ್ನೋದೈತಿ, ಹಿಂಗ ಹಂಗ ಎಲ್ಲ ಮಾಡೋದೈತಿ, ಎಲ್ಲ ಕಡೆ ಹೋಗೋದೈತಿ, ಹಿಂಗ ಹಂಗ ಎಲ್ಲ. ಮುಖೇಶ್ 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 ಏನಾಯ್ತು? ಮತ್ತು ಆಗಳೇನೋ ಇಷ್ಟ ಅಂದಿಲ್ಲ. ಎಷ್ಟು ಇಷ್ಟ? ನಿಂದು ಎಷ್ಟು ಐತ್ಲ ಅಷ್ಟೇ. ಏನ? ನಂಗೆ ನಿಂದ್ರ ಮೇಲೆ ಎಷ್ಟೈತ್ಲ ಅಷ್ಟೇ ನಂಗೂ ನಿಂದ್ರ ಮೇಲೆ. ಏನು ಮಾತಾಡತ್ತೀನಿ? ಅಲ್ಲ ಹಂಗಲ್ಲ, ನಂಗೆ ನಿಂದ್ರ ಮೇಲೆ ಎಷ್ಟೈತ್ಲ ಅಷ್ಟೇ ನಂಗೂ ನಿಂದ್ರ ಮೇಲೆ. ಅವ ಭಾವ ಇಲ್ಲವನ ನಿಮ್ಮ ಮನ್ಯಾಗ ನಕ್ಕ ತಂಗಿ ಇಲ್ಲ? ನಾಚಿಕೆ ಬಿಟ್ಟವನ. ಎಲ್ಲಿಂದ ಬರ್ತಾವ ನಾಯಿಗಳು ತಂದು? ಎಂಥ ದೋಸ್ತರ್ಲಿ ನೀವು. ಇಲ್ಲ ನಿಂಗೆ ಮೊದಲೇ ಹೇಳಿನ್ಯಾ, ಆಕಿ ಡೇಂಜರ್ ಅದಾಳು, ಆಕಿನ ಜೋಡಿ ಹುಷಾರಾಗಿರು, ಆಕಿನ ಜೋಡಿ ನೋಡ್ಕೊಂಡು ಮಾತಾಡು ಅಂತ ಹೇಳಿ. ನಿಂಗೆ ತಿಳಿಲಿಲ್ಲ ಅಂದ್ರೆ ನಾ ಏನು ಮಾಡಲಿ? ಹಣ್ಣಿತ್ತು ಹಮ್ಮಾರೈತದ. ಅಯ್ಯಪ್ಪ ಲೇ, ಟ್ಯೂಷನ್ದಾಗಿದ್ದಾಳೆ ಆಕೆ ಹುಡುಗಿರಿಕೆ. ಹಾಲೇ ಏನು ಮಸ್ತ್ ಹಳ್ಳಿಕಿ. ಅವನೊಂದು ಪ್ರಪೋಸ್ ಮಾಡ್ರಿ ಇಂತಕ್ಕಿಗೆ ಮಾಡ್ಬೇಕು ನೋಡ. ಚಂದಿಲ್ಲಕ್ಕೆ ನೋ ಚಂದಿಲ್ಲಕ್ಕಿ. ಲೇ ಬೇಕಾದಾಗಲಿ ಪ್ರಪೋಸ್ ಮಾಡಾಕಬೇಕು. ಲೇ ಹೇಳತ್ತೇನು ಕೇಳ, ಭಾಳ ಅನ್ಭವಿಸ್ಬೇಕಾಕೈತೆ. ಆಕಿ ಭಾಳ ಜಂಗ್ ಪಂಗ್ ಅದಾಳ, ಭಾಳ ರೊಕ್ಕ ಸುರಿಬೇಕು ಆಕಿಗೆ. ಲೇ ನಿಮಗೆ ಬೀಳಾಗಿಲ್ಲಂತೆ ಜಲಸಿ, ನಿಮಗೆ ಜಲಸಿ. ಆಲ್ರೆಡಿ ಆಕಿ ಹಿಂದೆ ಬಿದ್ದಾರಲ್ಲ ಈಗ ಕಬೀರ್ ಸಿಂಗ್ ಆಗಿ ಹೋಗ್ಯಾರ. ಲೇ ಆಕಿನ ಕಡೆ ಹೋಗಿ ಹೆಂಗೆ ಪಟಾಯಿಸ್ತೀನಿ ನೋಡಿ ಈಗ. ಹಾಯ್ ಹಾಯ್ ಹಾಯ್, ಹಲೋ ಟ್ಯೂಷನ್ ಮುಖೇಶ್. ಓ ಗೊತ್ತಲ್ಲ, ನಿಮ್ಮ ನಂಬರ್ 21 ಮೈ ರೋಲ್ ನಂಬರ್. ಕಾಮಿಡಿ ಕಾಮಿಡಿ ಕಾಮಿಡಿ. ನಿಮ್ಮ ಮೊಬೈಲ್ ನಂಬರ್ ಕೊಡಲ್ಲ? ನನ್ನ ಮೊಬೈಲ್ ನಂಬರ್ ಯಾರಿಗೂ ಕೊಡಲ್ಲ. ಇನ್ಸ್ಟಾ ಐಡಿ ತಗೊಳ್ಳಿ, ಫಾಲೋ ಮಾಡ್ರಿ, ಶೇರ್ ಮಾಡ್ರಿ. ನಾನು ರೀಲ್ಸ್ ಎಲ್ಲ ಮಾಡಿದ್ದೀನಿ, ನೋಡ್ಬಿಟ್ಟು ಮೆಸೇಜು ಮಾಡಿಬಿಡಿ. ಬಾಯ್. ಏನು ವಸ್ತಾವ ನಿದ್ದೆ ಬಂದತ್ತಿಲ್ಲ ನಿಂಗ? ಮಕ್ಕೋ ನಡೀನ. ಈ ನನ್ನ ಮಕ್ಕಳು ನಂಗೆ ಸಿಂಗಲ್ ಸಿಗಲೊಂದು ಕಾಣಿಸ್ತಿರಲ್ಲ. ಈಗ ಅಲ್ಲಕ್ಕೆ ಪಾರ್ಕಿಗೆ ಹೋಗಿ ಅಲ್ಲಿಗೆ ಪೊಟಾಶ್. ಅಯ್ಯೋ ಯಾವ ಗುಡ್ ನೈಟ್. ಅಯ್ಯ ಇವತ್ತೇನಿದೆ ಹೊಸಾದ? ನೀ ಏನು
ನಿನ್ ಜೋಡಿ ಮಾತಾಡಬಾರ್ದು ನೋಡುವ ಹೊಲಸ ಮೂಡೆಲ್ಲ ಖರಾಬ್ ಮಾಡ್ಬಿಡ್ತಿ. ಮಕ್ಕೋ ಇನ್ ಸಾಕ. ಏನ್ ನೋಡತಿಲೆ? ಬಾಡಿ ಬಾರಿ ಐತ್ಲಾ. ಬಾರಿ ಐತಿ. ಉದ್ರ ಗಾಯಕ್ಕೆ ಹಾರಕ್ಕೆ. ಚಂದ ಅಣ್ಣ ಬಾಡಿಗೆ. ಈ ಮಂಗ್ಯಾನ ಮಕ್ಕಳು ನನ್ನ ಬಗ್ಗೆ ಏನೇನು ಅನ್ಕೋತಿದ್ರಲ್ಲ ತೋರಿಸ್ತೇನೆ. ನಾ ಏನನ್ನು ತೋರಿಸ್ತೇನೆ. ಆಕಿ ಮೀಟ್ ಹಾಕಕ್ಕೆ ಹೋಗೋದು ಇವ್ರಿಗೆ ಕೆಲಸ ಬೇಡ. ಇಲ್ಲಾಂದ್ರೆ ಅಲ್ಲೂ ಏನು ಆಡಿಸ್ತಾನೆ. ನಾವು ಹೋಗಿ ಪ್ರಪೋಸ್ ಮಾಡೇ. ಯಾವ ಒಂದು ಸ್ವಲ್ಪ ಹೊರಗೆ ಬರ್ತಾನೆ. ಏನಾತ್ಲೆ? ಯಾರೇ ಏನ್ರಿ ಅಂದ್ರೇನು? ಯಾಕೆ ನೀ ಯಾಕೆ ಮಾಡತಿ? ಅಲ್ಲ 8 ಗಂಟೆಕಂದ್ರೆ ಇಷ್ಟು ಜಲ್ದಿ ರೆಡಿ ಆಗಿದ್ದಿಲ್ಲ. ನಂಗೂ ಏನ್ ತಿಳಿವಾಲ್ತು. ಕನಸು ಬಿದ್ದತ್ತೇನ? ಕನಸು ಅನ್ಸರ ನಿಂಗೆ ನೋಡ್ಕೋಬೇಕು, ನಂಗಲ್ಲ. ಅದೇನು ಇಷ್ಟು ಬಗ್ಗೆ ರೆಡಿ ಆಗಿದಿ? ಅಮ್ಮ, ಇವತ್ತು ನನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಬರೆಕೊಂಡಿದ್ದೀನಿ. ನನ್ನ ಕೈಲಿ ಏನು ಕಿಸಿಯಕ್ಕಾಗಲ್ಲ ಅಂದವರಿಗೆ ನಾನೇನು ಅಂತ ತೋರ್ಸೋ ಸಮಯ ಬಂದಿದೆ ಅಮ್ಮ, ಬಂದಿದೆ. ಅದೇನ್ ಕಿಶಾಕ್ ಹೊಂಟಿಪ್ಪ? ಇಂಥ ಮಸ್ತ್ ಬಗ್ಗೆ ಸಿನಿಮಾ ಎಲ್ಲ ಕೊಡಿದ್ರೆ ಹೆಂಗ ಸೇವ್ ಮಾಡ್ತಿಲ್ಲ. ಅದೇನ್ ಹೊಂಟಿ ಹೇಳಿ ಹೋಗ. ಅಮ್ಮ, ಈ ಮುಖೇಶ ಮಾತಾಡೋನಲ್ಲ, ಮಾಡಿ ತೋರ್ಸೋನು. ಆಶೀರ್ವಾದ ಮಾಡಮ್ಮ. ಲೆಟ್ಸ್ ಗೋ. ರೊಟ್ಟಿ ತಿಂದು ಹೋಗೋ ಬಾವಾ. ಬಾವಾ ವಾಬಾ ಉಲ್ಟಂ ಪಲ್ಟಾ. ಇನ್ ನೆಗೆಟಿವ್ ವೇ, ಇನ್ ಪಾಸಿಟಿವ್ ವೇ. ಓಂ ನಮ ಶಿವ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಪ್ರಪಂಚ ತಲೆ ಕೆಳಗಾದ್ರೂ ಸರಿ, ಇವತ್ತು ರಾತ್ರಿ, ಇವತ್ತು ಬೆಳಿಗ್ಗೆ, ಇವತ್ತು ಹೆಂಗಾರ ಮಾಡಿ ನಮಸ್ಕಾರ ರೀ. ವಾಟ್? ನಮಸ್ಕಾರ ರೀ. ನಮಸ್ಕಾರ ರೀ. ಹಾಯ್. ಹೆಲೋ. ಹಲೋ. ಮತ್ತೆ ವಾಟ್ ಮಾಡಕತ್ತಿ? ನಥಿಂಗ್. ನಾನು ಆಸ್ ಯೂಶುವಲ್. ನೀನು? ನಿಂಗೆ ಕಾಪಕತ್ತೀನಿ. ಕ್ಯಾಪ್ ಭಾಳ ಬಿಸಿಲಿತ್ಲಾ. ಬಿಸಿಲು ಭಾಳ ಇತ್ಲಾ, ಅದಕ್ಕೆ ಕ್ಯಾಪ್ ಹಾಕೋಬೇಕು ಅಂದೆ. ಇಟ್ಸ್ ಸೋ ಹಾಟ್. ಹೇ, ನಾನು ನಿನ್ನ ಇನ್ಸ್ಟಾ ಫಾಲೋ ಮಾಡಿದ್ನಲ್ಲ, ರೀಲ್ಸ್ ನೋಡಿದೆ. ಯು ಲುಕಿಂಗ್ ಸೋ ಕ್ಯೂಟ್. ನಾನು ಕ್ಯೂಟಾ, ನೀನು ಕ್ಯೂಟಾ? ಕ್ಯೂಟ್ ಪ್ಲಸ್ ಕ್ಯೂಟಾ, ಡಬಲ್ ಕ್ಯೂಟಾ? ಆಮೇಲೆ ಇಬ್ರು ಕುಡಿಸಿ ಮದುವೆ ಆಗಿ ಕ್ಯೂಟೇಶನ್ ಸಾಂಗ್ಗಳು ಕಾಯಿ ಹೊಡ್ಯಾಕ ಹೋಗೋದು. ಅಯ್ಯೋ ಏನಿಲ್ಲ. ಮತ್ತ ಮುಂದ ಮನಸ್ಸಾದ್ಮೇಲೆ ಗೆಣಸ್ ತೋರಿಸ್ಬೇಕು. ನನ್ ಗೆನ್ಸ ಏನಂದಿ? ಗೆನ್ಸ? ನನ್ನ ಮನ್ಸ ನಮ್ಮ ಮನ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಮರ ಯಾಕೆ? ಅಲ್ಲ, ಏನನ್ನತ್ತಿ? ಏನಾಗ್ಯದ ನಿಂಗ? ಏನಾಗೈತೆ ನಂಗೆ? ಈ ನನ್ನ ಮ್ಯಾಕೆ ಈಗ ನನ್ನ ಬರ್ತಾನೋ. ತೋರಿಸ್ತೀನಿ ಈ ಮುಖೇಶ ಯಾರು ಅನ್ನೋದನ್ನ ತೋರಿಸ್ತೀನಿ. ಇದು ಮುಖೇಶನ ಕೋಟೆ ಕಣೋ. ಏನಾಗೈತಿ ನಿಂಗ? ಅವಾಗಿಂದ ಹುಚ್ಚರಂಗ ಮಾಡ, ಏನ್ ಬೇಕಾದ್ರೂ ಮಾತಾಡತ್ತಿ. ಏನಾಗ್ಯದ? ನಂಗೆ ನಿನ್ ಮೇಲೆ ಲವ್ ಆಗೈತಿ. ಇಷ್ಟ ಹೇಳಕ್ ಇಷ್ಟೆಲ್ಲ ಸರ್ಕಸ್ ಮಾಡಿದೆ? ನಂಗೆ ನೋಡ್ರೆ ಹರದ ನಡೆಗೈತಿ, ಈಕೆ ನೋಡ್ರೆ ಎಷ್ಟು ಕೋಲದಲ್ಲ. ಆಕ್ಚುಲಿ ನಂಗೂ ನಿನ್ ಮ್ಯಾಲ ಲವ್ ಇತ್ತು, ಆದ್ರ ಹೇಳ್ಕೊಳಕ್ ಆಗಿರ್ಲಿಲ್ಲ. ಕರೆಗೂ? ಹಾ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಹಂಗಾರೆ ರೆಡಿ ಹೋಗೋಣ. ಎಲ್ಲಿ?
ಕಂಡಿ ಸರ್ಕಲ್ ಕಡೆ ಪಿಜ್ಜಾ ತಿನ್ನಕ್ಕೆ ಹೋಗುನು. ಪಿಜ್ಜಾ? ಹಾ, ಪಿಜ್ಜಾ ತಿನ್ನಕ್ ಹೋಗುನು. ಮುಖೇಶ್ ನೋಡು, ನಾ ಎಲ್ಲ ಹುಡುಗಿಗತ್ತೆ ಅಲ್ಲ. ನಾನು ನಿನ್ನ ಮನಸ್ಸು ನೋಡಿ ಬಂದಿದ್ದು, ನಿನ್ನ ಕಲರ್ ನೋಡಿ ಅಲ್ಲ. ನೀ ಯಾವತ್ತೂ ₹1 ಖರ್ಚು ಮಾಡಕ್ ಹೋಗಬೇಡ. ಎಲ್ಲ ನಾನು ನೋಡ್ಕೋತೀನಿ, ಓಕೆ? ಎಕ್ಸ್ಕ್ಯೂಸ್ ಮೀ ಸರ್, 2 ಪಿಜ್ಜಾ. ಅಣ್ಣ ಎರಡು ಬೇಡ್ರಿ, ಒಂದೇ ಕೊಡ್ರಿ. ಹಾ, ಹಂಗಂದ್ರೆ ಒಂದ ಕೊಡ್ರಿ, ಇನ್ನೊಂದು ನಂಗೆ ಕೊಡ್ರಿ ವಿತ್ ಎಕ್ಸ್ಟ್ರಾ ಚೀಸ್. ಹೋಗೋಣ? ಬಿಲ್? ಒಂದು ಕಾಲ್ ಅದ, 2 ನಿಮಿಷ ಬರ್ತೀನಿ. ನೀನು ಹೋಗಿರಿ, ನಾನು ಬರ್ತೀನಿ. ಹಾ, ನೀನು ಹೋಗಿ, ನಾನು ಬರ್ತೀನಿ. ನಾ ಅಲ್ಲಿಂದ ಹೇಳಾತಿದ್ನಲ್ಲ, ಯಾಕೆ ಕೊಟ್ಟೆ ನೀನು? ಪೇ ಸುಮ್ಮನೆ ಮಾಡಿದಿ, ನಾ ಕೊಡ್ತೇನೆ ಅಂದಿದ್ನಲ್ಲ. ಛೇಪ ಮತ್ತೆ ಪೇ ಮಾಡಿದಿ. ಎವ್ರಿ ಟೈಮ್ ನೀ ಹಿಂಗ ಮಾಡ್ತಿ. ಇರ್ಲಿ ಬಾ, ಅಲ್ಲಿ ಗೋಲ್ಗಪ್ಪ ತಿನ್ನನು. ಬೇಡ ಪ್ಲೀಸ್. ಅಲ್ಲೈತ್ ಬಾ, ಗೋಲ್ಗಪ್ಪ ತಿನ್ನನು ಬಾ ಪ್ಲೀಸ್. ಬಹಳ ಖಾರ ಅದ, ರೊಕ್ಕ ಕೊಡಾಕ ಹೋಗ್ಬೇಡ, ಒಟ್ಟ ಬೇಡ. भाई पैसा देना। क्या बा खा के सही जाने का? ಬಹಳ ಖಾರ ಹಾಕಿದ್ರಪ್ಪ ಅವರು. ಚಲೋ ಆಯ್ತು, ನೀ ರೊಕ್ಕ ಕೊಟ್ಟಿಲ್ಲ ಅಲ್ಲ? ನಾನು ಕೊಟ್ಟೇನಂತ ಸ್ವಲ್ಪ ತೋರ್ಸನು. ರೊಕ್ಕ ನಾನು ಕೊಟ್ಟೇನಿ. ವಾಟ್? ರೊಕ್ಕ ನಾನು ಕೊಟ್ನಿ. ಏನಂದಿ? ಅಲ್ಲ ಕೊಡ್ಬೇಡ ಅಂತ ಹೇಳಿದ್ನಲ್ಲ ನಾನು ನಿಂಗೆ. ಏನಂತೀಗ? ಅಲ್ಲ ಯಾರು ಕೊಡಂದ್ರು? ಅಲ್ಲ ನಿನ್ ಮತ್ತೆ ಕಿಮ್ಮತ್ತ ಇಲ್ಲ. ನಾನು ಮೊದ್ಲು ಅರ್ಥ ಮಾಡ್ಕೋಬೇಕಾಗಿತ್ತು. ನಾನು ಕೊಡ್ಬೇಡ ಅಂದಿದ್ನಲ್ಲ. ಈ ಹುಡುಗರು ಹಿಂಗ ನಂಬರ್ ಇಸ್ಕೊಳ್ಳೋದು ನೀವ, ಇನ್ಸ್ಟಾ ಇಸ್ಕೊಳ್ಳೋದು ನೀವ, ಮೆಸೇಜ್ ಮಾಡೋದು ನೀವ, ಎಲ್ಲ ಮಾಡೋದೆಲ್ಲ ಮಾಡಿ ನಾವೇನು ಮಾಡಿ ಇಲ್ಲ, ಎಲ್ಲ ನೀವ ಮಾಡಿ ಅಂತ ಹೇಳಿ ಬಿಲ್ಡಪ್ ಕೊಡೋದು ನೀವ. ನಾ ಏನು ಮಾಡಿಲ್ಲ. ವಾವ್, ನಾ ಮಾತಾಡಿದ್ರಾಗ ಅರ್ತಿಲ್ಲ. ನೀ ಮಾಡಿದ್ದೆಲ್ಲ ಸರಿ, ನೀ ಮಾಡಿದ್ರಾಗ ಎಲ್ಲ ಅರ್ಥೈತ್, ನಾ ಮಾಡಿದ್ರಾಗ ಏನೂ ಅರ್ತಿಲ್ಲ. ವಾವ್, ನೈಸ್. ಏನ್ ಮಾಡಿ? ನೀ ಏನು ಮಾಡೇ ಇಲ್ಲ, ಎಲ್ಲ ನಾನ ಮಾಡಿದ್ದೇನೆ, ಎಲ್ಲ ನಾನ ಮಾಡಿದ್ದೇನೆ. ನೀ ಏನು ಮಾಡಿಲ್ಲ, ನಾನು ಮಾಡಿದ್ದೇನೆ. ನೀ ಮಾಡಿದ್ಯಲ್ಲ? ಹಾ ಹೇಳ, ಏನ್ ಮಾಡಿದೀನಿ? ಏನ್ ಮಾಡಿದೀನಿ? ನಿಂಗೆ ಏನಾಗೈತಿ? ಹಿಂಗೆ ಮಾಡಿದೀನಿ? ಎಸ್, ನಂಗೆ ಗೊತ್ತಿತ್ತು ನೀ ಹಿಂಗ ಮಾಡ್ತೀಯ ಅಂತ ನಂಗೆ ಗೊತ್ತಿತ್ತು. ಇದೆಲ್ಲ ನಾ ಮೊದ್ಲ ಅರ್ಥ ಮಾಡ್ಕೋಬೇಕಾಗಿತ್ತು. ಆದ್ರೆ ನೀನು ನಂಗೆ ಮೊದ್ಲೆಲ್ಲ ನೈಸ್ ಮಾಡಿದ್ದಿ. ನಾ ಹಂಗಲ್ಲ, ನಾ ಹಿಂಗಲ್ಲ, ನಾ ಬೇರೆ ಹುಡುಗರ ಗತೆ ಅಲ್ಲ ಅಂತೆಲ್ಲ ಬಿಲ್ಡಪ್ ಮಾಡಿದ್ದಿ. ನೋ ಮುಖೇಶ್, ನೋ. ನೀನ್ ಈಗ ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೊಳತಿಲ್ಲ ಅಂದ್ರೆ ಮುಂದೊಂದು ದಿನ ಮಾಡ್ಕೊಳ್ತೆ ಅನ್ನೋದು ಏನ್ ಗ್ಯಾರಂಟಿ? ಲೆಟ್ಸ್ ಬ್ರೇಕ್ ಅಪ್. ನಾನು ಮುಖೇಶ್ ಹುಡುಗಿ ಸಲುವಾಗಿ ಬರಿಗಿಟ್ಟು ನಿಂತಿದ್ದೆ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಈ ಹುಡುಗಿ ಇಲ್ಲ ಅನ್ನೋ ಕೊರಗು ಎಲ್ಲವನ್ನೂ ಕಿಡಿಸಿಬಿಟ್ಟಿತು. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ಹುಡುಗಿ ಹಿಂದೆ ಬಿದ್ದ ನನ್ನ ಬದುಕು ನನ್ನ ಜೀವನವನ್ನೇ ಸರ್ವನಾಶ ಮಾಡಿಬಿಟ್ಟಿತು.
ಹುಡುಗಿ ಹಿಂದೆ ಹೋಗುವುದು, ಹುಡುಗಿಗಾಗಿ ಬರಿಗಟ್ಟು ನಿಲ್ಲುವುದು ನಿಮ್ಮ ಬದುಕನ್ನ ಸರ್ವನಾಶ ಮಾಡುತ್ತೆ.